ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, KCET ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಆದರೆ ಬರ್ತಿರುವಂಥದ್ದು. ಸ್ನೇಹಿತರೆ, ನಿಮಗೆ ಯಾಕಪ್ಪ ಈ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಬರ್ತಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು KCET ವಿದ್ಯಾರ್ಥಿಗಳಿಗೆ. ಅದ್ರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡ್ತೀನಿ. ಮತ್ತೆ ಕೆಲವರು ವಿದ್ಯಾರ್ಥಿಗಳು ನಮ್ಮದು 50,000 ರ್ಯಾಂಕಿಂಗ್ ಬಂದಿದೆ, 1 ಲಕ್ಷ ರ್ಯಾಂಕಿಂಗ್ ಬಂದಿದೆ, 1.5 ಲಕ್ಷ ರ್ಯಾಂಕಿಂಗ್ ಬಂದಿದೆ, ನಮಗೆ ಸೀಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂತಹ ಭಯದಲ್ಲಾದರೆ ವಿದ್ಯಾರ್ಥಿಗಳಿದ್ದಾರೆ. ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತನಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. KCET ವಿದ್ಯಾರ್ಥಿಗಳಿಗೆ ಇಲ್ಲಿ ಇದೊಂದು ದೊಡ್ಡ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಈ ಒಂದು ಬ್ಯಾಡ್ ನ್ಯೂಸ್ ಏನಂತ ಹೇಳ್ತೀನಿ. ಮತ್ತೆ ವಿದ್ಯಾರ್ಥಿಗಳಿಗೆ ನಿಮಗೆ 50,000 ರ್ಯಾಂಕ್ ಬಂದಿದೆ, 1 ಲ್ಯಾಕ್ ರ್ಯಾಂಕ್ ಬಂದಿದೆ, 1.5 ಲಕ್ಷ ರ್ಯಾಂಕ್ ಬಂದಿದೆ, ನಾವು ಯಾವ ರೀತಿಯಾಗಿ ಸೀಟ್ ಪಡ್ಕೋಬೇಕು, ನಮ್ಗೆ ಟಾಪ್ ಕಾಲೇಜಲ್ಲಿ ಏನಾದರೂ ಸೀಟ್ ಸಿಗುವ ಇದು ಚಾನ್ಸಸ್ ಏನಾದರೂ ಇದೆಯಾ ನಮಗೆ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದು, ಇವೆಲ್ಲದ್ರ ಕುರಿತು ಮಾತನಾಡ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಏನಂದ್ರೆ ನಾನು ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 7.5% ಇಲ್ಲಿ ನಿಮಗೆ ಫೀಸನ್ನು ರೈಸ್ ಮಾಡಿದ್ದಾರೆ. ಅಂದರೆ ಈಗ ಲಾಸ್ಟ್ ಇಯರ್ 1 ಲಕ್ಷ ನಿಮಗೆ ಫೀಸ್ ಇತ್ತು ಅನ್ನೋದಾದರೆ ಈ ವರ್ಷ 1,07,500 ರೂಪಾಯಿ ಆದರೆ ಇರುತ್ತೆ. ಅಂದರೆ 7,500 ರೂಪಾಯಿ ಜಾಸ್ತಿ ಫೀಸ್ ಆದರೆ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 1 ಲಕ್ಷ ನಿಮ್ಗೆ ಏನಾದರೂ ಫೀಸ್ ಇದ್ದರೆ ನಿಮ್ದು ಎಷ್ಟು ಫೀಸ್ ಇದ್ದರೆ ಅದರಲ್ಲಿ 7.5% ಹೆಚ್ಚಿಗೆ ಫೀಸ್ ಆದರೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಇದೊಂದು ಶಾಕಿಂಗ್ ಅಪ್ಡೇಟ್. ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಮತ್ತು ಪೇರೆಂಟ್ಸ್ಗೆ ಆಗಿರ್ಬೋದು 7.5% ಇಲ್ಲಿ ಫೀಸನ್ನು ಆದರೆ ರೈಸ್ ಮಾಡಿರುವಂಥದ್ದು. ಸ್ನೇಹಿತರೆ, ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಕೋಬೋದು ವಿದ್ಯಾರ್ಥಿಗಳಿಗೆ. ಈಗ ನಿಮಗೆ ರ್ಯಾಂಕು 50,000 ಬಂದಿದೆ, 1 ಲ್ಯಾಕ್ ರ್ಯಾಂಕ್ ಬಂದಿದೆ, 1.5 ಲಕ್ಷ ರ್ಯಾಂಕ್ ಬಂದಿದೆ, ನಮಗೆ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತಾ ಇಲ್ವಾ? ಪಕ್ಕ ನಮ್ಗೆ 100% ಸಿಗುತ್ತಾ? ಯಾಕಂದ್ರೆ ನಾವು ಕೌನ್ಸಿಲಿಂಗ್ ಪ್ರೊಸೆಸ್ ಥ್ರೂಔಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಇಲ್ಲಿ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀವಿ. ನೆಕ್ಸ್ಟು ನಮ್ಮ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಡಿಗ್ರಿ ಕಾಲೇಜಲ್ಲಿ ಹೋಗಿ ಜಾಯ್ನ್ ಆಗಕ್ಕೆ ಹೋದಾಗ BCAಗೋ BScಗೋ ಜಾಯ್ನ್ ಆಗಕ್ಕೆ ಹೋದಾಗ ಅಲ್ಲಿ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಅದರಿಂದ ಇವಾಗಲೇ ಹೇಳ್ಬಿಡಿ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿದ್ರು. ಸ್ನೇಹಿತರೆ, ನಿಮ್ಮದು 50,000 ರ್ಯಾಂಕಿಂಗ್ ಬಂದಿದ್ರು ಸೀಟ್ ಸಿಗುತ್ತೆ, 1 ಲಕ್ಷ ರ್ಯಾಂಕಿಂಗ್ ಬಂದಿದ್ರು ಸೀಟ್ ಸಿಗುತ್ತೆ, 1.5 ಲಕ್ಷ ರ್ಯಾಂಕಿಂಗ್ ಬಂದಿದ್ರು ಕೂಡ ಸೀಟ್ ಸಿಕ್ಕೇ ಸಿಗುತ್ತೆ. ಈಗ ನಿಮಗೆ ಸೀಟು 1.5 ಲಕ್ಷ ಬಂದ್ರೂ ಯಾವ ರೀತಿಯಾಗಿ ಸೀಟ್ ಸಿಕ್ಬಿಡುತ್ತೆ, 1 ಲಕ್ಷ ಬಂದರೂ ಯಾವ ರೀತಿ ಸಿಗುತ್ತೆ ಅನ್ನೋದಾದರೆ ನಿಮಗೆ ಒಂದೇನಂದರೆ ನಮಗೆ ಟಾಪ್ ಕಾಲೇಜಲ್ಲೇ ಸೀಟ್ ಬೇಕು, ಮತ್ತು ನಮಗೆ ಟಾಪ್ ಕೋರ್ಸೇ ಬೇಕು. ಈಗ AI ಬೇಕು, ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬೇಕು, CS ಬೇಕು ಅಂದ್ಬಿಟ್ಟು ನಮಗೆ ಟಾಪ್ ಕಾಲೇಜಲ್ಲೇ ಸೀಟ್ ಬೇಕು ಅಂತ ವಿದ್ಯಾರ್ಥಿಗಳು ಆ ಥರ ಕಾಯ್ತಿದ್ರೆ ನಿಮಗೆ ಸೀಟ್ ಸಿಗಲ್ಲ. ನಮಗೆ ಯಾವುದೋ ಒಂದು ಕಾಲೇಜಲ್ಲಾದರೂ ಪರವಾಗಿಲ್ಲ, ಯಾವ ಕಾಲೇಜಲ್ಲಾದರೂ ಆಗಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರೆ ಸಾಕು, ಯಾವ ಕೋರ್ಸ್ಗೆ ಸಿಕ್ಕಿದ್ರೂ ಸಾಕು ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರೆ ಓಕೆ, ನಿಮ್ಗೆ 100% ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಈಗ ಒಂದು ಟಾಪ್ 10 ಕಾಲೇಜಸ್ ಇರುತ್ತೆ ಅನ್ಕೊಳ್ಳಿ. ಈಗ ಟಾಪ್ 1 ಟಾಪ್ 10 ಕಾಲೇಜಸ್ಸಲ್ಲೇ ಸೀಟ್ ಬೇಕು ಅಂತ ವಿದ್ಯಾರ್ಥಿಗಳು ಇರ್ತಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ಗೆ ಯಾವ ಕೋರ್ಸ್ ಆದರೂ ಪರವಾಗಿಲ್ಲ ಟಾಪ್ 10 ಕಾಲೇಜಲ್ಲೇ 100% ಸೀಟ್ ಬೇಕು ಅಂತಿರ್ತಾರೆ. ಮತ್ತು ಇಲ್ಲಿ ನೋಡಿದ್ರೆ ರ್ಯಾಂಕಿಂಗು 1 ಲಕ್ಷ ಹಂಗೆ ಬಂದಿರುತ್ತೆ. ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಂತ ಸಿಕ್ಕೇ ಸಿಗಲ್ಲ ಅನ್ನೋದೆಲ್ಲ ಏನಿಲ್ಲ, ಓಕೆನಾ? ಇದು ನಿಮಗೆ ಕನ್ನಡ ಮೀಡಿಯಮ್ಮು ಕ್ಲೈಮ್ ಮಾಡ್ಕೊಂಡಿರ್ತೀರ, ರೂರಲ್ ಇರುತ್ತೆ ನಿಮಗೆ, ಮತ್ತು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಒಂದು ಕ್ಯಾಟಗಿರಿ ಯಾವುದು, ಇವೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸೀಟ್ ಸಿಗುವಂಥದ್ದು, ಓಕೆನಾ? ನಿಮ್ಗೆ ಯಾವ ಕೋರ್ಸ್ ಆದರೂ ಪರವಾಗಿಲ್ಲ ಅಂದರೆ ನಿಮ್ಗೆ ಸ್ವಲ್ಪ ಚಾನ್ಸಸ್ ಆದರೆ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಕೆಲವರು ಇರ್ತಾರೆ, ನಮ್ಮದು ರ್ಯಾಂಕಿಂಗ್ ಜಾಸ್ತಿ ಬಂದುಬಿಟ್ಟಿದೆ, ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಸಿಕ್ಕಿದ್ರೂ ಪರವಾಗಿಲ್ಲ ಅನ್ನೋ ರೀತಿ ಏನಾದರೂ ವಿದ್ಯಾರ್ಥಿಗಳಿದ್ದರೆ 100% ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳು ನಮ್ದು 1 ಲಕ್ಷ ರ್ಯಾಂಕಿಂಗ್ ಬಂದುಬಿಟ್ಟಿದೆ, ಆದರೆ ನಮ್ಮ ಕಾಲೇಜ್ ಯಾವುದಾದ್ರೂ ಪರವಾಗಿಲ್ಲ, ಟಾಪ್ ಕಾಲೇಜ್ ಬೇಕಾಗಿಲ್ಲ, ಆದರೆ ಕೋರ್ಸು ಟಾಪ್ ಆಗಿರಬೇಕು, ನಮ್ಗೆ CS ಸಿಗಬೇಕು, ಇಲ್ಲಾಂದರೆ AI ಸಿಗಬೇಕು, ಈ ರೀತಿಯಾಗಿರ್ತಾರೆ. ಅವಾಗೂ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದು ಟಾಪ್ ಕಾಲೇಜ್ ಇಲ್ಲದೆ ಇರೋ ಕಾಲೇಜಸ್ಸಲ್ಲಿ ಆ ಕಾಲೇಜಸ್ಸಲ್ಲಿ ನಿಮ್ಗೆ CS ಸಿಕ್ಕೇ ಸಿಗುತ್ತೆ, ನಿಮ್ಮ ರ್ಯಾಂಕಿಂಗ್ಗೆ AI ಕೂಡ ಸಿಗುತ್ತೆ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸೀಟ್ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ನೀವು 50,000 ರ್ಯಾಂಕಿಂಗು, 45,000 ರ್ಯಾಂಕಿಂಗು, ಈ ರೀತಿಯಾಗಿ ರ್ಯಾಂಕಿಂಗ್ ಇರುವಂತಹ ವಿದ್ಯಾರ್ಥಿಗಳು ನೀವು ಟಾಪ್ 10 ಕಾಲೇಜಲ್ಲಿ ಕೂಡ ಟ್ರೈ ಮಾಡ್ಬೋದು. ಅಂದರೆ ನಿಮಗೆ CSA ಸಿಗುತ್ತೆ, AI ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. EC ಸಿಗ್ಬೋದು, ಮೆಕ್ಯಾನಿಕಲ್ ಸಿಗ್ಬೋದು, ಸಿವಿಲ್ ಸಿಗ್ಬೋದು. ಈ ಕೆಲವರು ವಿದ್ಯಾರ್ಥಿಗಳು ಇರ್ತಾರೆ, ನಮ್ಮ ಕೋರ್ಸ್ ಯಾವುದಾದ್ರೂ ಸಿಕ್ಕೊಳ್ಳಿ ಆದರೆ ಟಾಪ್ ಕಾಲೇಜಲ್ಲೇ ಸೀಟ್ ಬೇಕು ಅನ್ನೋದಾದರೆ ನಿಮ್ಮೊಂದು 50,000 ಹಂಗೆಲ್ಲ ರ್ಯಾಂಕಿಂಗ್ ಇದ್ದರೆ 100% ಸೀಟ್ ಸಿಕ್ಕೇ ಸಿಗುತ್ತೆ. ಮತ್ತು 1.5 ಲಕ್ಷ ರ್ಯಾಂಕಿಂಗ್ ಇದ್ರೂ ನಿಮಗೆ 100% ಸೀಟ್ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಆದರೆ ಬೇಕಾಗಿಲ್ಲ. ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳದ್ದು ನಿಮ್ದೆಷ್ಟು ರ್ಯಾಂಕಿಂಗ್ ಬಂದಿದೆ ಮತ್ತು ನಿಮಗೆ ಯಾವ ಕಾಲೇಜಿನಲ್ಲಿ ಯಾವ ಕೋರ್ಸ್ಗೆ ಸೀಟ್ ಬೇಕಂತ ನೀವೀಗ ಪ್ರೆಸೆಂಟ್ ಅಂದ್ಕೊಂಡಿದ್ದೀರಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿರ್ತಾರೋ ಅದ್ರ ಬಗ್ಗೆನೇ ನಿಮಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ.